ಹೋಗಿದ್ ವಿಷಯ ಏನಾಯ್ತು? ಪ್ರಿಯಾ, ನಿನ್ಗೊಂಚೂರು ಬುದ್ಧಿನೇ ಇಲ್ಲ ಕಣೆ. ನೀನು ಕವರ್ ತುಂಬಾ ಹಣ್ಣು ಕೊಟ್ಬಿಟ್ಟಿದ್ದೇನೆ, ವಿಷಯ ತಿಳ್ಕೊಬಾ ಅಂದೆ. ನಾನು ಬ್ರಿಲಿಯಂಟು 2 ಹಣ್ಣು ಕೊಟ್ಬಿಟ್ಟು ಪೂರ್ತಿ ವಿಷಯ ತಿಳ್ಕೊಂಬಂದ್ಬಿಟ್ಟೆ. ಹೆಂಗೆ? ಏಯ್, ನಿನ್ ಜುಕ್ಲದ ಬುದ್ಧಿನ ಪಕ್ಕಕ್ಕಿಟ್ಟು ಎಲ್ಲಿ ಹೋಗಿದ್ದಾರೆ ಅಂತ ಹೇಳು. ಪ್ರಿಯಾ, ಅವ್ರೇನ್ ಸಂಚು ಮಾಡಕ್ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿದಾರ ಅಷ್ಟೇ. ನೀನ್ ಹೇಳ್ತಿರೋದು ನಿಜನಾ? ನಿಮ್ ನಮ್ ತಾಯಣ್ಣ ನಿಜ. ಕನ್ಫರ್ಮೇಶನ್ಗೋಸ್ಕರ 2 ಸರಿ ಕೇಳ್ಕೊಂಬಂದೆ. ಲಕ್ಷ್ಮಿ ಎಲ್ಲೋ ಹೋಗಿದ್ದಾಳೆ. ಎಲ್ಲೂ ಹೋಗಿಲ್ಲ ಪ್ರಿಯಾ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಏಯ್, ಇದಕ್ಕೆ ನಿನ್ನ ದಡ್ಡ ಅಂತ ಹೇಳೋದು. ನೀನ್ ಹೇಳ್ದಾಗೆ ಲಕ್ಷ್ಮಿ ಏನಾದ್ರೂ ದೇವಸ್ಥಾನಕ್ಕೆ ಹೋಗಿದ್ರೆ ಸಂಜೆ ಅಷ್ಟರಲ್ಲಿ ಮನೆಗ್ ಬರ್ತಾಳೆ. ಅವಳ ಅಡುಗೆ ಮನೆ ಒಳಗಡೆ ಯಾರನ್ನು ಸೇರ್ಸಲ್ಲ. ಅವಳು ಬರೋ ತನಕ ಏನ್ ಬೇಕೋ ಎಲ್ಲದನ್ನು ಮಾಡಿಟ್ಟೆ ಹೋಗಿರ್ತಾಳೆ. ಲಕ್ಷ್ಮಿ ಮೀನಾಕ್ಷಿನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನನಗ್ ಗೊತ್ತಿಲ್ಲದೆ ಏನೋ ಮಾಡ್ತಿದ್ದಾರೆ. ಮೊದ್ಲು ಅದೇನು ಅಂತ ತಿಳ್ಕೋಬೇಕು. ತಿಳ್ಕೊತೀನಿ. ಏನ್ ಲಕ್ಷ್ಮಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ಹಾ, ನಾನು ಚೆನ್ನಾಗಿದ್ದೀನಿ. ಏನ್ ರಾಘವ, ಹೇಳ್ದೆ ಕೇಳ್ದೆ ಹೆಂಡ್ತಿನ ಕರ್ಕೊಂಬರೋದಕ್ಕೆ ಬಂದ್ಬಿಟ್ಟಿದೀಯಾ? ನನಗೆ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಬರೋದಕ್ಕೆ ಬರ್ತಿದ್ನಪ್ಪ. ಹಾಗೇನಿಲ್ಲ ಶಂಕರ, ಮದುವೆ ಕೆಲಸದಲ್ಲಿ ನೀನು ಬ್ಯುಸಿ ಇದ್ದಲ್ಲ, ಅದಕ್ಕೆ ನಾನೇ ಹೊರಟು ಬಂದೆ. ಓ, ಏನೋ ಪರ್ಸ್ನಲ್ ಆಗಿ ಮಾತಾಡೋದಿತ್ತು ಅನ್ಸುತ್ತೆ. ಮಧ್ಯದಲ್ಲಿ ನಾನು ಯಾಕೆ ಅಂತ ಹೇಳ್ದೆ ಬಂದಿದೀಯ. ಪರ್ಸ್ನಲ್ ಆಗಿ ಮಾತಾಡೋದ? ಆ ಥರ ಎಲ್ಲ ಏನೂ ಇಲ್ಲ ಶಂಕರ. ಮುಂದೇನು ಇರಲ್ಲ ಬಿಡು. ಅಂದ್ರೆ ನೀವಿಬ್ರು ಮುಚ್ಚು ಮರ ಇಲ್ಲದೆ ಎಲ್ಲಾನು ಹೇಳ್ಕೊತಿರಲ್ಲ, ಆ ಥರ ಪರಿಸ್ಥಿತಿ ಬರಲ್ಲ ಅಂತ ಹೇಳಿದೆ. ಮತ್ತೆ ಶಂಕರ, ಮದ್ವೆ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗೇ ನಡೀತಾ ಇದೆ. ನಾನು ನನ್ನ ತಂಗಿ ಆಸೆನ ನೆರವೇರ್ಸಕ್ಕೆ ಹೊರಟಿದ್ದೇನಲ್ಲ, ತುಂಬಾ ಸಂತೋಷ ಆಗ್ತಿದೆ. ಆ ಆಸೆ ನಾಳೆ ಬೆಳಗ್ಗೆ ಈಡೇರುತ್ತೆ. ಅದೊಂದಾಯ್ತು ಅಂದ್ರೆ ನನಗೆ ನನ್ನ ತಂಗಿಗೆ ನೆಮ್ಮದಿ ಸಿಗತ್ತೆ. ನಾನು ಬಂದಾಯ್ತಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗಿಯುತ್ತೆ ಬಿಡು. ಮುಗಿಸ್ಬೇಕು ಅಂತಾನೆ ಅಲ್ವಾ ಇಬ್ರು ಇಲ್ಲ ಕರ್ಸಿರೋದು. ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಎಲ್ಲ ಆಗುತ್ತೆ. ಮನೆಗೆ ಹೋಗಿ ಮಾತಾಡೋಣ, ನಡೀರಿ.